ವಿದ್ಯಾರ್ಥಿ ಬಿ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು. ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಕಳೆದ 3 ಅವಧಿಗಳಲ್ಲಿ 10ನೇ ತರಗತಿಯ 2ನೇ ಅಧ್ಯಾಯವಾದ ತ್ರಿಭುಜಗಳು ಪಾಠದ ಬಗ್ಗೆ ಕಲಿತಾ ಬಂದಿದ್ದೀವಿ, ಹೌದಲ್ವಾ? ಮೊದಲನೇ ಅವಧಿಯಲ್ಲಿ ಏನ್ ಕಲಿತಿದ್ವಿ? ತ್ರಿಭುಜಗಳ ಸಮರೂಪತೆ ಮತ್ತು ಸರ್ವಸಮ್ಮತೆಯ ಬಗ್ಗೆ ಕಲಿತಿದ್ವಿ, ಹೌದಾನೆ? 2ನೇ ಅವಧಿಯಲ್ಲಿ ಸಮರೂಪ ತ್ರಿಭುಜಗಳ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ ಮತ್ತು ಅದಕ್ಕೆ ಸಂಬಂಧಿಸಿದಂತ ಸಮಸ್ಯೆಗಳನ್ನ ಬಿಡಿಸಿದ್ವಿ, ಹೌದಲ್ವಾ? ಹಾಗಾದ್ರೆ 2ನೇ ಅವಧಿಯಲ್ಲಿ ನಾವೇನ್ ನೋಡಿದ್ವಿ? ಹೌದು, ಸಮರೂಪತೆಯ ನಿರ್ಧಾರಕ ಗುಣಗಳು, ಬಾ ನಿರ್ಧಾರಕ ಗುಣ, ಬಾ ನಿರ್ಧಾರಕ ಗುಣ ಮತ್ತು ಕೋನ ನಿರ್ಧಾರಕ ಗುಣ. ಕೋನ ನಿರ್ಧಾರಕ ಗುಣವನ್ನ ಪ್ರಮೇಯದ ಮುಖಾಂತರ ಸಾಧಿಸಿದ್ವಿ, ಹೌದಾನೆ? ಮತ್ತು ಅದರ ಸಮಸ್ಯೆಗಳನ್ನು ಸಹ ನೋಡ್ತಾ ಹೋಗಿದ್ವಿ. ಹಾಗಾದ್ರೆ ಇಂದಿನ ತರಗತಿಯಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಕಲಿಯೋದಕ್ಕೆ ಸಿದ್ಧರಾಗಿದ್ದೀರಾ? ಸಮರೂಪ ತ್ರಿಭುಜಗಳ ವಿಸ್ತೀರ್ಣವನ್ನ ಇಲ್ಲೂ ಸಹ ಪ್ರಮೇಯದ ಮುಖಾಂತರ ಸಾಧಿಸ್ತಾ ಹೋಗ್ತೀವಿ. ಈ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಯಾವ ರೀತಿ ಇರುತ್ತೆ, ಬಾಹುಗಳ ಸಮಾನುಪಾತತೆ ಹೇಗಿರುತ್ತೋ ಅದೇ ರೀತಿ ವಿಸ್ತೀರ್ಣಗಳು ಸಹ ಹೇಗಿರ್ತವೆ ಅಂತ ನೋಡೋಣ. ಪ್ರಮೇಯದ ಹೇಳಿಕೆ ಏನ್ ಹೇಳುತ್ತೆ? ಈಗಾಗಲೇ ತಗೊಂಡಿದ್ದೀನಿ ನಾನು. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ. ಬಾಹುಗಳು ಸಮಾನುಪಾತದಲ್ಲಿದ್ದಾವೆ, ಹೌದಾನೆ? ಹಾಗಾದ್ರೆ ವಿಸ್ತೀರ್ಣ ನೋಡಿ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇದೆ, ಸಮವಾಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ಸಾಧಿಸಬೇಕು ಅಂದ್ರೆ ನಮಗೆ ಬೇಕಾಗಿರೋದೇನು? 2 ಸಮರೂಪ ತ್ರಿಭುಜಗಳು ತಾನೆ. ಹಾಗಾದ್ರೆ 2 ಸಮರೂಪ ತ್ರಿಭುಜಗಳನ್ನ ತಗೊಳ್ಳೋಣ. ವಿದ್ಯಾರ್ಥಿಗಳೇ, ನೀವು ತುಂಬಾ ಗಮನದಲ್ಲಿ ಇಟ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಈ ಪ್ರಮೇಯ ಬಹು ಮುಖ್ಯವಾಗಿದೆ. ನಮ್ಮ 4 ಅಂಕದ ಪ್ರಶ್ನೆಗಳಿಗೆ ಕೇಳಬಹುದು. ಅಲ್ಲದೆ 2 ಮಾರ್ಕ್ಸ್ 2 ಅಂಕದ ಪ್ರಶ್ನೆಗಳು, 1 ಅಂಕದ ಬಹು ಆಯ್ಕೆ ಪ್ರಶ್ನೆಯಲ್ಲೂ ಸಹ ಈ ಪ್ರಮೇಯದ ಮೇಲೆ ಕೇಳ್ತಾ ಹೋಗ್ತಾರೆ. ನೀವು ಇದನ್ನ ಹೆಚ್ಚಿನದಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀನಿ. ಹಾಗಾದ್ರೆ ತ್ರಿಭುಜಗಳನ್ನ ತಗೋಣ. ಮೊದಲಿಗೆ ABC ತ್ರಿಭುಜವನ್ನ ತಗೊಳ್ತಾ ಇದ್ದೀನಿ. ತ್ರಿಭುಜ ABC, ಹೌದಲ್ವಾ? ಅದೇ ರೀತಿ ಮತ್ತೊಂದು ತ್ರಿಭುಜ ABC ತ್ರಿಭುಜಕ್ಕೆ ಸಮರೂಪವಾಗಿರುವಂತಹ ತ್ರಿಭುಜ PQR. ಇಲ್ಲಿ ನೋಡಿ, P, Q ಮತ್ತು R ಇವು ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ನಮಗೆ ಗೊತ್ತಿರೋದು, ಹೌದಲ್ವಾ? ABC ಮತ್ತು PQR 2 ಸಮರೂಪ ತ್ರಿಭುಜಗಳು. ಅದೇ ನಮ್ಮ ದತ್ತ ತಾನೆ. ನೀವು ಸಾಧಿಸಬೇಕಾಗಿರೋದೇನು? ಆ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇದೆ ಅಂತ ಸಾಧಿಸಬೇಕಾಗಿದೆ. ಹಾಗಾದ್ರೆ ದತ್ತವನ್ನ ಬರೆಯೋಣ. ದತ್ತ ತ್ರಿಭುಜ ABC ಸಮರೂಪಿ ಯಾವುದಕ್ಕೆ? ತ್ರಿಭುಜ PQR. ಇದಿಷ್ಟೇ ಗೊತ್ತಿರೋದು. ಸಾಧನೆಯ ಏನು? ಆ ತ್ರಿಭುಜಗಳ ವಿಸ್ತೀರ್ಣಗಳು. ಸಾಧನೆಯ ನಾವೇನ್ ಪ್ರೂವ್ ಮಾಡಬೇಕಾಗಿರುತ್ತೆ ಅದು ತಾನೆ. ಆ ವಿಸ್ತೀರ್ಣಗಳ ಅನುಪಾತ, ವಿಸ್ತೀರ್ಣ ತ್ರಿಭುಜ ABC by
ತ್ರಿಭುಜ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಅನುರೂಪ ಬಾಹುಗಳ ವರ್ಗಗಳು ಅಂದ್ರೆ ಯಾವುದು? ಎ ಬಿಗೆ ಅನುರೂಪವಾಗಿರುವ ಬಾಹು ಯಾವುದು? ಪಿ ಕ್ಯೂ. ಅದೇ ರೀತಿ ಬಿ ಸಿ ಬಾಹುಗೆ ಅನುರೂಪವಾಗಿರುವಂತಹ ಬಾಹು ಕ್ಯೂ ಆರ್. ಅದೇ ರೀತಿ ಸಿ ಎ ಬಾಹುಗೆ ಅನುರೂಪವಾಗಿರೋದು ಯಾವುದು? ಆರ್ ಪಿ. ಅವುಗಳ ವರ್ಗ ಅಂದ್ರೆ ಹೇಗೆ ಬರೀತೀವಿ? ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವಯರ್. ಹೌದಾನೆ? ನೆಕ್ಸ್ಟ್ ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ equals CA by RP whole square. ಈಗ ಸಾಧನೆಯನ್ನ ಬರ್ರಿ. ಈಗೇನ್ ಮಾಡ್ಬೇಕು? ಪ್ರಮೇಯವನ್ನ ಸಾಧಿಸ್ಬೇಕು ತಾನೆ. ಪ್ರಮೇಯದ ಸಾಧನೆ ಮಾಡ್ಬೇಕಾದ್ರೆ ಕೊಟ್ಟಿರುವಂತ ಚಿತ್ರದಿಂದ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನ್ ಮಾಡ್ಕೊಂತೀವಿ ನಾವು? ರಚನಾ ಹಂತವನ್ನ ಮಾಡ್ತಿದ್ದಾನೆ. ಆ ರಚನೆ ಎಲ್ಲ ಇಲ್ಲಿ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಏನು? ಎ ಬಿ ಸಿ ತ್ರಿಭುಜಕ್ಕೆ ಒಂದು ಲಂಬ ಮತ್ತು ಪಿ ಕ್ಯೂ ಆರ್ ತ್ರಿಭುಜಕ್ಕೆ ಲಂಬವನ್ನ ಎಳಿಬೇಕಾಗತ್ತೆ. ಅದು ನೋಡಿ, ಎ ಬಿಂದುವಿಂದ ಬಿ ಸಿ ಬಾಹುವಿಗೆ ಎ ಎಂ ಲಂಬವನ್ನ ಎಳಿಬೇಕಾಗತ್ತೆ ಮತ್ತು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಪಿ ಬಿಂದುವಿನಿಂದ ಕ್ಯೂ ಆರ್ ಬಾಹುವಿಗೆ ಒಂದು ಲಂಬವನ್ನ ಎಳಿತೀವಿ. ಅದೇ ಪಿ ಎನ್. ಹಾಗಾದ್ರೆ ಆ ರಚನೆಯ ಹಂತವನ್ನ ಬರೆಯೋಣ. ರಚನೆ: ತ್ರಿಭುಜ ಎ ಬಿ ಸಿ ಯಲ್ಲಿ ಯಾವುದು ಲಂಬ ಆಗಿರೋದು? ಎ ಎಂ ತಾನೆ. ಎ ಎಂ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಯಾವುದು ಲಂಬ? ಪಿ ಎನ್ ತಾನೆ. ಪಿ ಎನ್ ಲಂಬವನ್ನು ಎಳೆಯಿರಿ. ಎಂದಿದೀವಲ್ವಾ? ಹಾಗಾದ್ರೆ ಇದ್ರ ನಂತರ ವಿಸ್ತೀರ್ಣಗಳ ಅನುಪಾತವನ್ನ ನೋಡ್ತಾ ಹೋಗೋಣ. ಸಾಧನೆ ಇಲ್ಲಿ ನೋಡಿ, ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಏನಾಗುತ್ತೆ? ತ್ರಿಭುಜದ ಪಾದ ಮತ್ತು ಎತ್ತರ ಗೊತ್ತಿದ್ದಾಗ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಗೊತ್ತು ನಿಮಗೆ. ತ್ರಿಭುಜದ ವಿಸ್ತೀರ್ಣ ಎ ಈಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಆ ಸೂತ್ರವನ್ನ ಬಳಸಿಕೊಂಡು ಎಬಿಸಿ ತ್ರಿಭುಜದ ವಿಸ್ತೀರ್ಣವನ್ನು ಮತ್ತು ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣವನ್ನ ಬರೆಯೋಣ. ತ್ರಿಭುಜ ಎಬಿಸಿ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಪಾದ ಯಾವುದು? ಬಿಸಿ ತಾನೆ. ಬಿಸಿ ಇಂಟು ಎತ್ತರ ಯಾವ್ದಿದೆ? ಎ ಎಂ. ಎಲ್ಲಿಂದ ಬಂದಿದೆ ಅದು? ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ ತಾನೆ. ಹಾಫ್ ಇಂಟು ಬಿ ಇಂಟು ಹೆಚ್ ಅಂತ ಬರಿತೀವಲ್ವಾ? ಪಾದ ಅಂದ್ರೆ ಬೇಸ್, ಎತ್ತರ ಅಂದ್ರೆ ಹೈಟ್. ಈಗ ಎಬಿಸಿ ತ್ರಿಭುಜದ ವಿಸ್ತೀರ್ಣವನ್ನ ಯಾವ ರೀತಿ ಬರ್ತವಲ್ಲ ಹಾಗೆ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣವನ್ನ ಹೇಳಿ ನೋಡೋಣ. ತ್ರಿಭುಜ ಪಿ ಕ್ಯೂ ಆರ್ ಈಕ್ವಲ್ಸ್ ಹಾಫ್, ಫಾರ್ಮುಲಾದಲ್ಲೇ ಇದೆ ಅಲ್ವಾ, ಇಂಟು ಪಾದ ಯಾವ್ದಿಲ್ಲಿ? ಕ್ಯೂ ಆರ್ ಇಂಟು ಎತ್ತರ ಪಿ ಎನ್. ಈಗ ವಿಸ್ತೀರ್ಣಗಳು ಗೊತ್ತಾಯ್ತು, ಅವುಗಳ ಅನುಪಾತವನ್ನ ಬರೆಯೋಣ.
ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಈಕ್ವಲ್ಸ್ ಎಬಿಸಿಯ ವಿಸ್ತೀರ್ಣ ಅರ್ಧ ಇಂಟು ಬಿಸಿ ಇಂಟು ಎಎಂ. ಅದೇ ರೀತಿ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಅರ್ಧ ಇಂಟು ಕ್ಯೂ ಆರ್ ಇಂಟು ಪಿ ಎನ್. ಇಲ್ಲಿ ನೋಡಿ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ ಅಲ್ವಾ, ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ. ಉಳಿದಂತ ಭಾಗ ಏನು, ಬಿ ಸಿ ಇಂಟು ಎಎಂ ಬೈ ಕ್ಯೂ ಆರ್ ಇಂಟು ಪಿ ಎನ್. ಇದು ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಮತ್ತು ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಗಳ ಅನುಪಾತ ಬಂದಿದೆ. ಇದನ್ನ ಸಮೀಕರಣ 1 ಅಂತ ತಗೊಂಡಿದ್ದೀವಿ. ಹಾಗಾದ್ರೆ ಸಾಧನೆಯ ಬಂದಿದ್ಯಾ, ಬಾಹುಗಳ ಅನುಪಾತದ ವರ್ಗ ನಿಮಗೆ ಸಿಕ್ಕಿದ್ಯಾ? ಸಿಕ್ಕಿಲ್ಲ ತಾನೆ. ಬಿಸಿ ಮತ್ತು ಎಎಂ ಎರಡು ಒಂದೇ ಆದಾಗ ಏನಾಗುತ್ತೆ, ವರ್ಗ ಸಿಗತ್ತೆ. ಯಾವ ರೀತಿ ಆಗೋದು, ಹೇಗೆ ಅಂದ್ರೆ ಈ ರಚನಾ ಹಂತದ ಮುಖಾಂತರ ನಾವು ಅದನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ತ್ರಿಭುಜ ಎ ಬಿ ಎಂ ಈ ತ್ರಿಭುಜವನ್ನು ಮತ್ತು ತ್ರಿಭುಜ ಪಿ ಕ್ಯೂ ಎನ್ ತ್ರಿಭುಜಗಳು ಸಮರೂಪಿಗಳು ಅಂತ ತಗೊಂಡು ಅವುಗಳ ಬಾಹುಗಳ ಅನುಪಾತ ಸಮವಾಗಿದೆ ಅಂತ ತೋರಿಸಿದಾಗ ನಾವು ಇವುಗಳು ಒಂದಕ್ಕೊಂದು ಸಮ ಇದೆ ಅಂತ ತಗೊಂಡು ವರ್ಗವನ್ನ ಮಾಡಬಹುದು. ಹಾಗಾದ್ರೆ ಎಬಿಎಂ ತ್ರಿಭುಜ ಮತ್ತು ಪಿ ಕ್ಯೂ ಎನ್ ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸೋಣ. ನಿರ್ಧಾರಕ ಗುಣಗಳನ್ನ ನೀವೀಗಾಗ್ಲೇ ಕಲ್ತಿದ್ದೀರ. ಆ ನಿರ್ಧಾರಕ ಗುಣಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಆ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸಬೇಕು. ತ್ರಿಭುಜ ಎ ಬಿ ಎಂ ಮತ್ತು ತ್ರಿಭುಜ ಪಿ ಕ್ಯೂ ಎನ್. ಎ ಬಿ ಎಂ ತ್ರಿಭುಜ ಮತ್ತು ಪಿ ಕ್ಯೂ ಎನ್ ಗಳಲ್ಲಿ ಇಲ್ಲಿ ನೋಡಿ, ಕೋನ ಬಿ ಮತ್ತು ಕೋನ ಕ್ಯೂ ಸಮ ಆಗಿರುತ್ತೆ. ಯಾಕೆ ಸಮ ಆಗುತ್ತೆ? ಆ ಎರಡೂ ತ್ರಿಭುಜಗಳು ಸಮರೂಪಿ. ಯಾವ ಎರಡು ತ್ರಿಭುಜಗಳು? ದತ್ತ ತ್ರಿಭುಜಗಳಿದಾವಲ್ಲ, ಎ ಬಿ ಸಿ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳು ಸಮರೂಪಿ ಅಂತ ಹೇಳಿದಾಗ ಬಿ ಕೋನ ಮತ್ತು ಕ್ಯೂ ಕೋನ ಈಗಾಗ್ಲೇ ಸಮ ಇದ್ದಾವಲ್ವಾ, ಅದೇ ಕೋನಗಳೇ ಎ ಬಿ ಎಂ ತ್ರಿಭುಜ ಮತ್ತು ಪಿ ಕ್ಯೂ ಎನ್ ತ್ರಿಭುಜಗಳಲ್ಲಿ ಇರುತ್ತಾನೆ. ಹಾಗಾಗಿ ನಾವು ಬರೀಬಹುದು ಏನಂತ, ಕೋನ ಬಿ ಈಸ್ ಈಕ್ವಲ್ ಟು ಕೋನ ಕ್ಯೂ. ದತ್ತ ತಾನೆ, ಒಂದು ಕೋನ ಸಮ ಇದೆ. ಅದೇ ರೀತಿ ಇಲ್ಲಿ ನೋಡಿ, ಲಂಬವನ್ನ ಎಳೆದಿದ್ದೀವಿ ಅಂದ್ರೆ ಕೋನ ಎ ಎಂ ಬಿ ಮತ್ತು ಕೋನ ಪಿ ಎನ್ ಕ್ಯೂ ಇವು ಸಹ ಎಷ್ಟಿರುತ್ತೆ? 90 ಡಿಗ್ರಿಗೆ ಸಮ ಆಗಿದೆ ಅಲ್ವಾ. ಕೋನ ಎಂ ಈಸ್ ಈಕ್ವಲ್ ಟು ಕೋನ ಎನ್ ಈಸ್ ಈಕ್ವಲ್ ಟು 90 ಡಿಗ್ರಿ. 90 ಡಿಗ್ರಿಗೆ ಸಮ ಆಯ್ತು. ಆ ಎರಡೂ ತ್ರಿಭುಜಗಳಲ್ಲಿ ಎರಡು ಕೋನಗಳು ಸಮ ಇದೆ ಅಂದ್ರೆ ಮೂರನೇ ಕೋನನು ಸಮ ಇರುತ್ತೆ ಅಲ್ವಾ. ನಮಗೆ ಕೋಕೋ ನಿರ್ಧಾರಕ ಗುಣ ಗೊತ್ತು. ಎರಡು ಸಮರೂಪ ತ್ರಿಭುಜಗಳಲ್ಲಿ ಕೋನಗಳು ಸಮ ಆಯ್ತು ಅಂದ್ರೆ ಬಾಹುಗಳು ಏನಾಗಿರ್ತವೆ? ಸಮಾನುಪಾತದಲ್ಲಿರುತ್ತೆ ಮತ್ತು ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಹಾಗಾಗಿ ಬರಿಬಹುದು ತ್ರಿಭುಜ ಎ ಬಿ ಎಂ ಸಮರೂಪಿ ತ್ರಿಭುಜ ಪಿ ಕ್ಯೂ ಎನ್. ಕೋನ ಕೋನ ನಿರ್ಧಾರಕ ಗುಣ ಹೌದಾನೆ. ಈ ನಿರ್ಧಾರಕ ಗುಣದ ಪ್ರಕಾರ ಬಾಹುಗಳ ಅನುಪಾತ ನೋಡಿ, ಎ ಬಿ
ಬಾಹುವಿನ ಅನುರೂಪ ಬಾಹು ಯಾವುದು? ಪಿ ಕ್ಯೂ, ಹೌದಲ್ವಾ? ಈಸ್ ಈಕ್ವಲ್ ಟು ಎಂ ಬೈ ಪಿ ಎನ್, ಎಂ ಬೈ ಪಿ ಎನ್. ಇದನ್ನ ಸಮೀಕರಣ 2 ಅಂತ ತಗೊಂಡಿದ್ದೀನಿ. ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಎಂ ಬೈ ಪಿ ಎನ್ ಆಗಿದೆ. ಇಲ್ಲಿ ಎ ಎಂ ಬೈ ಪಿ ಎನ್ ನಾವು ಎ ಬಿ ಬೈ ಪಿ ಕ್ಯೂ ಅಂತ ಬರಿಬಹುದು. ಹಾಗಾದ್ರೆ ಬಿ ಸಿ ಬೈ ಕ್ಯೂ ಆರ್ ಅದನ್ನ ಯಾವ ರೀತಿ ಬರೀತೀರಾ? ಎ ಬಿ ಬೈ ಪಿ ಕ್ಯೂ ಅಂತ. ಈಗ ನೋಡಿ ವಿದ್ಯಾರ್ಥಿಗಳೇ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳು ಈಗಾಗಲೇ ಸಮರೂಪಿ ಅಂತ ದತ್ತದಲ್ಲಿ ನಾವು ಬರೆದಿದ್ದೀವಿ. ಕೊಟ್ಟಿರುವಂತ ದತ್ತ ತ್ರಿಭುಜಗಳು ಸಮರೂಪಿಗಳಾಗಿರೋದ್ರಿಂದ ಬಾಹುಗಳೇನಾಗಿರ್ತವೆ? ಸಮಾನುಪಾತದಲ್ಲಿ ಇರ್ತಾವಲ್ವಾ? ಹಾಗಾದ್ರೆ ಬರೆಯೋಣವಾ ತ್ರಿಭುಜಗಳ ಬಾಹುಗಳ ಅನುಪಾತವನ್ನು? ಆ ರೀತಿ ಬರ್ದಾಗ ಏನಾಗುತ್ತೆ? ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ದತ್ತ ಎ ಬಿ ಬೈ ಅನುರೂಪ ಬಾಹು ಯಾವುದು? ಪಿ ಕ್ಯೂ ಈಕ್ವಲ್ಸ್ ಬಿ ಸಿ ಅನುರೂಪ ಬಾಹು ಕ್ಯೂ ಆರ್, ಹೌದಾ? ಇಸ್ ಈಕ್ವಲ್ ಟು ಸಿ ಎ ಬೈ ಯಾವುದು? ಆರ್ ಪಿ. ಇದನ್ನ ಸಮೀಕರಣ 3 ಅಂತ ತಗೊಂಡಾಗ ಸಮೀಕರಣ 2 ಮತ್ತೆ 3ರಲ್ಲಿ ನಾವೇನ್ ಮಾಡ್ಬೋದು? ಎ ಎಂ ಬೈ ಪಿ ಎನ್ ಈಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಆಯ್ತು. ಎ ಬಿ ಬೈ ಪಿ ಕ್ಯೂ ಯಾವುದಕ್ಕೆ ಸಮ ಇರುತ್ತೆ? ಸಮೀಕರಣ 3ರ ಆಧಾರದ ಮೇಲೆ ಬಿ ಸಿ ಬೈ ಕ್ಯೂ ಆರ್ ಇದು ಸಮ ಇರುತ್ತೆ ತಾನೆ. ಹಾಗಾಗಿ 1ನೇ ಸಮೀಕರಣವನ್ನ ಏನಾಗಿ ಮಾರ್ಪಾಡು ಮಾಡ್ಬೋದು ನೋಡೋಣವಾ? ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬೈ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಈಕ್ವಲ್ಸ್ ಏನಾಗಿದೆ? ಎ ಬಿ ಇಂಟು ಎ ಎಂ ಬೈ ಪಿ ಕ್ಯೂ ಇಂಟು ಪಿ ಎನ್. ಯಾವ ರೀತಿ ಆಯ್ತು ಅಂದ್ರೆ, ಸಮೀಕರಣ 1ರಲ್ಲಿ ಸಮೀಕರಣ 3ರ ಆಧಾರದ ಮೇಲೆ ಬಿ ಸಿ ಬೈ ಕ್ಯೂ ಆರ್ ಜಾಗದಲ್ಲಿ ನಾನೇನ್ ಮಾಡಿದೆ? ಎ ಬಿ ಬೈ ಪಿ ಕ್ಯೂ ಅಂತ ಹಾಕಿದೀನಿ. ಸಮೀಕರಣ 1 ಮತ್ತು 3ರಿಂದ ಹೀಗಾಗಿತ್ತು. ಇದರ ನಂತರ ಏನ್ ಮಾಡ್ಬೇಕು? ಸಮೀಕರಣ 2ರಲ್ಲಿ ನೋಡಿ, ಎ ಎಂ ಬೈ ಪಿ ಎನ್ ಈಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ತಾನೆ. ಹಾಗಾದ್ರೆ ಎ ಬಿ ಇಂಟು ಎ ಎಂ ಜಾಗದಲ್ಲಿ ಏನಾಗ್ತೀವಿ? ಎ ಬಿ ಬೈ ಪಿ ಕ್ಯೂ ಇಂಟು ಇಲ್ಲಿ ನೋಡಿ ಪಿ ಎನ್ ಜಾಗದಲ್ಲಿ ಪಿ ಕ್ಯೂ ಅಂತ ಹಾಕ್ಬೋದಾ? ಮಲ್ಟಿಪ್ಲೈ ಮಾಡಿ ಗುಣಿಸಿದಾಗ ಬರುವಂತ ಗುಣಲಬ್ಧ ಏನು? ಎ ಬಿ ಇಂಟು ಎ ಬಿ ಸ್ಕ್ವಯರ್, ಪಿ ಕ್ಯೂ ಇಂಟು ಪಿ ಕ್ಯೂ ಸ್ಕ್ವೇರ್ ಆಗುತ್ತಾ? ಹಾಗಾದ್ರೆ ವಿಸ್ತೀರ್ಣಗಳ ಅನುಪಾತವು ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬೈ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇದೆ ಅಂತ ತೋರಿಸಿದ್ವಿ ಅಲ್ವಾ? ಇದೇ ರೀತಿನೇ ಉಳಿದ 2 ಬಾಹುಗಳಲ್ಲೂ ಸಹ ಆಗುತ್ತೆ. ಹಾಗಾಗಿ ಅಂತಿಮವಾಗಿ ನಾವು ಬರೀಬಹುದು ಇದೇ ರೀತಿಯಾಗಿ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಬೈ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಈಕ್ವಲ್ಸ್ ಎ ಬಿ ಬೈ ಪಿ ಕ್ಯೂ
whole square equals BC by QR whole square is equal to CA by RP whole square ಅಂತ ಈ ರೀತಿ ಪ್ರಮೇಯವನ್ನ ಹಂತ ಹಂತವಾಗಿ ನಾವು ಸಾಧಿಸ್ತಾ ಕೊಟ್ಟಿರುವಂತ ಎರಡು ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಇದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಲ್ಲಿ ಇದು ಸಹ ಒಂದು. ಇದನ್ನ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ. ಹಾಗಾದ್ರೆ ಪ್ರಮೇಯದ ಆಧಾರದ ಮೇಲೆ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣವಾ? ಮೊದಲನೇ ಸಮಸ್ಯೆಯನ್ನ ತಗೊಂಡಿದ್ದೀನಿ ವಿದ್ಯಾರ್ಥಿಗಳೇ. ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಡಿಇಎಫ್ ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 121 ಸೆಂಟಿಮೀಟರ್ ಸ್ಕ್ವೇರ್ ಗಳಾಗಿದ್ದು ಇಎಫ್ ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್ ಆದರೆ ಬಿಸಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಅವ್ರು ಏನ್ ಮಾಡಿದ್ದಾರೆ, ವಿಸ್ತೀರ್ಣಗಳನ್ನ ಕೊಟ್ಟಿದ್ದಾರೆ. ಎಬಿಸಿ ಮತ್ತು ಡಿಇಎಫ್ ಎರಡು ಸಮರೂಪಿ ತ್ರಿಭುಜಗಳು ಅಂತ ಹೇಳಿದ್ದಾರೆ ಮತ್ತು ಆ ಎರಡು ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿದ್ದಾವೆ ಅಂದ್ರೆ ಕ್ರಮವಾಗಿ 64 ಸೆಂಟಿಮೀಟರ್ ಸ್ಕ್ವೇರ್ ಒಂದು ತ್ರಿಭುಜ, ಯಾವ್ದದು ಎಬಿಸಿ ತ್ರಿಭುಜ, ಮತ್ತು ಡಿಇಎಫ್ ತ್ರಿಭುಜದ ವಿಸ್ತೀರ್ಣ 121 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಅದರಲ್ಲಿ ಒಂದು ತ್ರಿಭುಜದ ಬಾಹುವಿನ ಅಳತೆ ಕೊಟ್ಟಿದ್ದಾರೆ. ಯಾವ್ದದು ಇಎಫ್. ಇಎಫ್ ಬಾಹು ಯಾವ ತ್ರಿಭುಜದಲ್ಲಿ ಬರುತ್ತೆ? ಡಿಇಎಫ್ ತ್ರಿಭುಜದಲ್ಲಿ ತಾನೆ. ಆ ಡಿಇಎಫ್ ತ್ರಿಭುಜದ ಒಂದು ಬಾಹುವಿನ ಅಳತೆ ಎಷ್ಟಿದೆ ಅಂದ್ರೆ 15.4 ಸೆಂಟಿಮೀಟರ್ ಇದೆ. ಮತ್ತು ಬಿಸಿಯ ಬೆಲೆ ಅಂದ್ರೆ ಎಬಿಸಿ ತ್ರಿಭುಜದಲ್ಲಿರುವ ಬಿಸಿ ಬಾಹುವಿನ ಅಳತೆಯನ್ನ ನೀವು ಕಂಡುಹಿಡಿಯಬೇಕಾಗಿದೆ. ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ, ವಿಸ್ತೀರ್ಣಗಳು ಮತ್ತು ಒಂದು ಬಾಹುವಿನ ಅಳತೆಯನ್ನ ಬಳಸಿಕೊಂಡು ಒಂದು ತ್ರಿಭುಜದ ಬಾಹುವಿನ ಅಳತೆಯನ್ನ ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ನೋಡಿ, ಫಸ್ಟ್ ಕೊಟ್ಟಿರುವಂತ ದತ್ತಾಂಶಗಳನ್ನ ಬರೆಯೋಣ. ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಎಷ್ಟಿದೆ? 64 ಸೆಂಟಿಮೀಟರ್ ಸ್ಕ್ವಯರ್. ಚದರಮಾನಗಳಲ್ಲಿ ಹೇಳ್ತೀವಲ್ವಾ ವಿಸ್ತೀರ್ಣವನ್ನ, ಅದೇ ರೀತಿ ತ್ರಿಭುಜ ಡಿಇಎಫ್ ನ ವಿಸ್ತೀರ್ಣ 121 ಸೆಂಟಿಮೀಟರ್ ಸ್ಕ್ವಯರ್ ಮತ್ತು ಒಂದು ಬಾಹುವಿನ ಅಳತೆ ಇಎಫ್ ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್. ಹೌದಲ್ವಾ? ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಬಿಸಿ. ಬಿಸಿಯ ಉದ್ದ ಎಷ್ಟಿದೆ? ಈಗಾಗಲೇ ವಿಸ್ತೀರ್ಣ ಪ್ರಮೇಯವನ್ನ ಕಲ್ತಿರೋದ್ರಿಂದ ನೀವು ತ್ರಿಭುಜ ಎಬಿಸಿ ವಿಸ್ತೀರ್ಣ ಬೈ ತ್ರಿಭುಜ ಡಿಇಎಫ್ ವಿಸ್ತೀರ್ಣಗಳ ಅನುಪಾತ ಎಷ್ಟಾಗುತ್ತೆ? ಎಬಿ ಸ್ಕ್ವಯರ್ ಬೈ ಡಿಇ ಸ್ಕ್ವೇರ್ is equal to BC square by EF square is equal to CA square by FD square ತಾನೆ. ನಿಮಗೆ ಈ ರೀತಿ ಬರೆಯೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ನೀವೇ ತ್ರಿಭುಜಗಳನ್ನ ರಚನೆ ಮಾಡ್ಕೊಳ್ರಿ. ಎಬಿಸಿ ತ್ರಿಭುಜ ಮತ್ತು ಡಿಇಎಫ್ ಅಂತ ಎರಡು ತ್ರಿಭುಜಗಳನ್ನ, ಸಮರೂಪಿ ತ್ರಿಭುಜಗಳನ್ನ ಎಳೆದು ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನ ಬರ್ಕೋಬಹುದು. ಇದನ್ನ ಬರ್ಕೊಂಡಿದ್ದು ನಾವು ತ್ರಿಭುಜ ಕೊಟ್ಟಿದಾರಲ್ವಾ, ತ್ರಿಭುಜ ಎಬಿಸಿ
ಸಮರೂಪಿ ತ್ರಿಭುಜ DEF ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನ ಬರೆದಿದ್ದೀವಿ. ಈಗ ABCಯ ವಿಸ್ತೀರ್ಣ ಎಷ್ಟಿದೆ? 64 ಸೆಂಟಿಮೀಟರ್ ಸ್ಕ್ವೇರ್. ಈ DEF ತ್ರಿಭುಜದ 121 ಇದೆ. ಬೈ ಬಾಹುಗಳು ಯಾವ್ಯಾವ್ದು ಕೊಟ್ಟಿದ್ದಾರೆ? BC ಮತ್ತು EF ತಾನೆ. ಹಾಗಾಗಿ BC ಸ್ಕ್ವೇರ್ ಬೈ EF ಸ್ಕ್ವೇರ್ ಅಂತ ಬರೀತೀವಿ. BC ಸ್ಕ್ವೇರ್ ಬೈ EF ಸ್ಕ್ವೇರ್. ಇಲ್ಲಿ ನೋಡಿ, ಎರಡೂ ಕಡೆ ನಾವು ವರ್ಗಮೂಲಗೊಳಿಸಬೇಕು. ವರ್ಗಮೂಲಗೊಳಿಸಿದಾಗ 64 ಮತ್ತು 121 ವರ್ಗ ಸಂಖ್ಯೆಗಳು, ಹೌದಾನೆ? 64ರ ವರ್ಗಮೂಲ 8, 121ರ ವರ್ಗಮೂಲ ಎಷ್ಟು? 11 ತಾನೆ. ಹಾಗಾಗಿ ವರ್ಗಮೂಲಗೊಳಿಸಿದಾಗ 8/11 ಇಸ್ ಈಕ್ವಲ್ ಟು BC ಬೈ EF ಆಗುತ್ತೆ ತಾನೆ. ಸ್ಕ್ವೇರು ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಿಮಗೆ ಉಳಿಯೋದೇನು? BC ಬೈ EF. ವರ್ಗಮೂಲ ಉಳಿಸಿದಾಗ ಇದರ ನಂತರ EF ನ ಬೆಲೆ ಗೊತ್ತು, ಎಷ್ಟು? 15.4 ಸೆಂಟಿಮೀಟರ್. ಸಬ್ಸ್ಟಿಟ್ಯೂಟ್ ಮಾಡೋಣ. 8/11 is equal to BC by 15.4. ಓರೆ ಗುಣಾಕಾರವನ್ನ ಮಾಡಿದಾಗ ಬರುವಂತದ್ದು ಇಲ್ಲಿ ನೋಡಿ, BC is equal to ಇಂಟು 15.4 ತಾನೆ. 15.4 ಬೈ ಇಲ್ಲಿ ನೋಡಿ, BC ಇಂಟು 11 ಆಗುತ್ತೆ. BC ಅನ್ನ ಇಲ್ಲಿ ಇಟ್ಕೊಂಡು ನಾನು 11 ಮಾತ್ರ ಈ ಕಡೆ ಬರೀತೀನಿ, ಯಾಕಂದ್ರೆ BC ನಾವು ಫೈಂಡ್ ಔಟ್ ಮಾಡ್ಬೇಕಲ್ವಾ. ನೆಕ್ಸ್ಟ್ 11ರಿಂದ ಕ್ಯಾನ್ಸಲ್ ಮಾಡೋಣ. ಭಾಗಿಸಿದಾಗ ಯಾವ್ದನ್ನ? 15.4ನ್ನ ಭಾಗಿಸ್ಬೇಕು. ಭಾಗಿಸಿದ್ರೆ ನೋಡಿ, ಇಲ್ಲಿ 11 ಒಂದ್ಲೆ ಎಷ್ಟು ಉಳಿತು? 11 ಹೋದ್ರೆ 15ರಲ್ಲಿ 11 ಹೋದ್ರೆ ಎಷ್ಟು? 4 ಉಳಿಯುತ್ತೆ ತಾನೆ. 4 ಪಾಯಿಂಟ್ ಇಟ್ಕೊಳ್ರಿ. ಈ 4 ಸೇರಿದಾಗ 44 ಆಗುತ್ತೆ. 11 44. ಉಳಿದಂತದ್ದು 8 ಇಂಟು 1.4. 8 ಮತ್ತೆ 1.4ನ್ನ ಗುಣಿಸ್ಬೇಕು. ಗುಣಿಸಿದಾಗ ಬರುವಂತ ಗುಣಲಬ್ಧ ನೋಡಿ, ನೀವು ಪಾಯಿಂಟ್ ಇಲ್ದಲೆ ಗುಣಿಸ್ಕೊಂಡಾಗ 14 112 ತಾನೆ. ಬರೆಯೋಣ ಅದನ್ನ. 112 ಎಷ್ಟು ದಶಮಾಂಶ ಸ್ಥಾನ ಆದ್ಮೇಲೆ ಬಿಂದು ಇದೆ? 1 ದಶಮಾಂಶ ಸ್ಥಾನ. ಹಾಗಾಗಿ 2 ಆದ್ಮೇಲೆ ಅಂದ್ರೆ 1 ದಶಮಾಂಶ ಸ್ಥಾನ ಆದ್ಮೇಲೆ ನೀವು ಬಿಂದುವನ್ನ ಇಡಬೇಕು. ಇಟ್ಟು ಇಷ್ಟೇ ಬಿಡ ಹಾಗಿಲ್ಲ ಮಕ್ಕಳ. ಅದರ ಮೂಲಮಾನ ಎಷ್ಟು? ಇಲ್ಲೆಲ್ಲದು ಕೊಟ್ಟಿರೋ ಸೆಂಟಿಮೀಟರ್ ಅಲ್ಲಿ ತಾನೆ. ಹಾಗಾಗಿ ಮೂಲಮಾನವನ್ನ ಸೆಂಟಿಮೀಟರ್ ಅಲ್ಲಿ ಬರೀಬೇಕು. ಆಗ BC ಇಸ್ ಈಕ್ವಲ್ ಟು 11.2 ಸೆಂಟಿಮೀಟರ್. ಈ ರೀತಿ ಈ ಪ್ರಶ್ನೆಯನ್ನ 2 ವಿಧಾನದಲ್ಲಿ ಕೇಳಬಹುದು. ಒಂದು, ಬಾಹುಗಳ ಅನುಪಾತವನ್ನ ಕೊಟ್ಟು ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಕೇಳಬಹುದು, ಅಥವಾ ವಿಸ್ತೀರ್ಣಗಳ ಅನುಪಾತವನ್ನ ಕೊಟ್ಟು ಬಾಹುವನ್ನ ಈ ರೀತಿ ಕಂಡುಹಿಡಿಯೋದಕ್ಕೂ ಸಹ ಕೇಳಬಹುದು ವಿದ್ಯಾರ್ಥಿಗಳೇ. ಇದನ್ನ ತುಂಬಾ ಹೆಚ್ಚಿನದಾಗಿ ಅಧ್ಯಯನವನ್ನ ಮಾಡಿ. ಇಲ್ಲೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾದರೆ, ಅಂದ್ರೆ ಕೊಟ್ಟಿರುವಂತ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಆಗಿತ್ತು ಅಂದ್ರೆ ಅವುಗಳು ಸರ್ವಸಮ ತ್ರಿಭುಜಗಳು ಅಂತ ಸಾಧಿಸ್ಬೇಕು ನಾವು. ಕೊಟ್ಟಿರುವಂತ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಆಗಿದೆ, ಹಾಗಾದ್ರೆ ಅವೆರಡು ಸರ್ವಸಮ. ಯಾವ ರೀತಿ ಸಾಧಿಸೋದು? ಮೊದಲಿಗೆ ನಿಮಗೆ ಗೊತ್ತಿರುವಂತ ಅಂಶ ಏನು? ಆ 2 ತ್ರಿಭುಜಗಳು ಸಮರೂಪಿಗಳು ಮತ್ತು ಅವುಗಳ ವಿಸ್ತೀರ್ಣಗಳು ಸಮವಾಗಿದ್ದಾವೆ ಅಂತ ಗೊತ್ತಿದೆ. ಅದನ್ನ ಬಳಸಿಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯವನ್ನ ಆಧಾರವಾಗಿ ಇಟ್ಕೊಂಡು ಅವುಗಳು ಸರ್ವಸಮ ಅಂತ ಸಾಧಿಸಬೇಕಾಗತ್ತೆ. ಸಾಧನೆ ಮಾಡೋದಕ್ಕೆ ನಮಗೆ 2 ಸಮರೂಪಿ ತ್ರಿಭುಜಗಳು ಬೇಕಲ್ವಾ? ಹಾಗಾದ್ರೆ ತಗೋಣವಾ? ಇಲ್ಲಿ ನೋಡಿ,
ತ್ರಿಭುಜ ಎಬಿಸಿ ಒಂದು ತ್ರಿಭುಜ ಮತ್ತು ತ್ರಿಭುಜ PQR ಒಂದು ತ್ರಿಭುಜ ಆಗಿದೆ. PQR ಎ ಬಿ ಸಿ ಮತ್ತು PQR ಈ ಎರಡು ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಅಂತ ಗೊತ್ತಿದೆ ನಮಗೆ. ಬರೆಯೋಣ ದತ್ತದಲ್ಲಿ. ದತ್ತ ತ್ರಿಭುಜ ABC ಸಮರೂಪಿ. ಇನ್ನೊಂದು ತ್ರಿಭುಜ ಯಾವುದು? PQR ತಾನೆ. ತ್ರಿಭುಜ PQR ಮತ್ತು ಅವುಗಳ ವಿಸ್ತೀರ್ಣಗಳು ಏನಾಗಿದೆ? ಸಮ ಆಗಿದೆ ತಾನೆ. ವಿಸ್ತೀರ್ಣ ತ್ರಿಭುಜ ABC is equal to ವಿಸ್ತೀರ್ಣ ತ್ರಿಭುಜ PQR. ಹೌದಾ? ಸಾಧನೆ ಮಾಡಬೇಕಾಗಿರೋದೇನು? ಆ ಎರಡು ತ್ರಿಭುಜಗಳು ಸರ್ವಸಮ. ಸಾಧನೀಯ ತ್ರಿಭುಜ ABC ಸರ್ವಸಮ ತ್ರಿಭುಜ PQR. ಹೌದಲ್ವಾ? ನೆಕ್ಸ್ಟ್ ಸಾಧನೆ ನೋಡಿ. ನಮ್ಗೆ ಈಗಾಗಲೇ ಗೊತ್ತು, ಪ್ರಮೇಯದ ಆಧಾರದ ಮೇಲೆ ವಿಸ್ತೀರ್ಣಗಳ ಅನುಪಾತವನ್ನು ಬರೆಯೋಣ. ತ್ರಿಭುಜ ABC ವಿಸ್ತೀರ್ಣ ಬೈ ವಿಸ್ತೀರ್ಣ ತ್ರಿಭುಜ PQR is equal to ಏನಾಗಿದೆ? AB ಸ್ಕ್ವೇರ್ ಬೈ ಅನುರೂಪ ಬಾಹುಗಳು ಯಾವುದು? PQ ಸ್ಕ್ವೇರ್ is equal to BC by QR ಸ್ಕ್ವೇರ್ ಅಲ್ವಾ is equal to CA ಸ್ಕ್ವೇರ್ ಬೈ RP ಸ್ಕ್ವೇರ್ ತಾನೆ. RP ಸ್ಕ್ವೇರ್. ಇದರಲ್ಲಿ ಒಂದು ಬಾಹುವನ್ನು ನಾನು ತಗೊಳ್ತೀನಿ. ವಿಸ್ತೀರ್ಣ ತ್ರಿಭುಜ ABC ಬೈ ವಿಸ್ತೀರ್ಣ ತ್ರಿಭುಜ PQR ಈಕ್ವಲ್ಸ್ BC ಸ್ಕ್ವೇರ್ ಬೈ QR ಸ್ಕ್ವೇರ್ ಅಂತ ತಗೊಂಡಿವಿ. ಇಲ್ಲಿ ನೋಡಿ, ವಿಸ್ತೀರ್ಣಗಳು ಸಮ ಇದೆ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾಗಿ ವಿಸ್ತೀರ್ಣ ತ್ರಿಭುಜ ABC ಈಕ್ವಲ್ಸ್ ವಿಸ್ತೀರ್ಣ ತ್ರಿಭುಜ PQR. ವಿಸ್ತೀರ್ಣಗಳು ಸಮವಾಗಿರೋದ್ರಿಂದ PQR ಜಾಗದಲ್ಲಿ ABC ಹಾಕ್ಬೋದ್ವಾ? ABC ಹಾಕಿದಾಗ ವಿಸ್ತೀರ್ಣ ABC ಬೈ ವಿಸ್ತೀರ್ಣ ABC ಕ್ಯಾನ್ಸಲ್ ಆಗುತ್ತಾನೆ. ಕ್ಯಾನ್ಸಲ್ ಆಗಿ ನಿಮಗೆ ಬರೋದೇನು? ಒಂದಲ್ವಾ? ಹಾಗಾಗಿ BC ಸ್ಕ್ವೇರ್ ಬೈ QR ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಒಂದಾಗುತ್ತಲ್ವಾ? ಅಂದ್ರೆ ABC ಮತ್ತು PQR ವಿಸ್ತೀರ್ಣಗಳು ಸಮವಾಗಿರೋದ್ರಿಂದ PQR ಜಾಗದಲ್ಲಿ ABC ಯನ್ನ ಹಾಕಿದಾಗ ವಿಸ್ತೀರ್ಣಗಳು ಏನಾಗ್ತವೆ? ಕ್ಯಾನ್ಸಲ್ ಆಗುತ್ತಾನೆ. ಕ್ಯಾನ್ಸಲ್ ಆಗಿ ಉಳಿಯೋದೇನು? ಒಂದು. BC ಸ್ಕ್ವೇರ್ ಈಸ್ ಈಕ್ವಲ್ ಟು QR ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಈಗ ಒರೆ ಗುಣಾಕಾರ ಮಾಡಿದಾಗ BC ಸ್ಕ್ವೇರ್ ಈಸ್ ಈಕ್ವಲ್ ಟು QR ಸ್ಕ್ವೇರ್. ಇದನ್ನ ವರ್ಗಮೂಲಗೊಳಿಸಿ. ವರ್ಗಮೂಲಗೊಳಿಸಿದಾಗ BC ಈಸ್ ಈಕ್ವಲ್ ಟು QR. ಅಂದ್ರೆ BC ಬಾಹುವಿನ ಅಳತೆಯು QR ಬಾಹುವಿನ ಅಳತೆಗೆ ಏನಾಗಿದೆ? ಸಮವಾಗಿದೆ. ಅದೇ ರೀತಿಯಾಗಿ ಉಳಿದ ಎರಡು ಬಾಹುಗಳು, ಅನುರೂಪ ಬಾಹುಗಳು ಸಹ ಏನಾಗಿರ್ತವೆ? ಸಮವಾಗಿರುತ್ತೆ. ಆ ಉಳಿದೆರಡು ಬಾಹುಗಳು ಯಾವ್ಯಾವುದು ಅಂದ್ರೆ AB is equal to PQ ಮತ್ತು AC is equal to PR. AB is equal to PQ ಮತ್ತೆ AC is equal to PR.
ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮವಾಗಿರೋದ್ರಿಂದ ನಿಮಗೆ ಈಗಾಗಲೇ ಗೊತ್ತು ಸರ್ವಸಮ ತ್ರಿಭುಜಗಳ ನಿರ್ಧಾರಕ ಗುಣಗಳು ಬಾ 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 ನಿರ್ಧಾರಕ ಗುಣ. ಅದರ ಆಧಾರದ ಮೇಲೆ ಏನಾಗುತ್ತೆ, ತ್ರಿಭುಜ ABC ಸರ್ವಸಮ ತ್ರಿಭುಜ PQR ಬಾ ನಿರ್ಧಾರಕ ಗುಣ. ಆಯ್ತಲ್ಲ, ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿದ್ದು ಅಂದ್ರೆ ಆ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರುತ್ತೆ. ಮೂರನೇ ಸಮಸ್ಯೆ ನೋಡಿ ವಿದ್ಯಾರ್ಥಿಗಳೇ, DE ಮತ್ತು F ಗಳು ಕ್ರಮವಾಗಿ ತ್ರಿಭುಜ ABCಯ ಬಾಹುಗಳಾದ AB, BC ಮತ್ತು AC ಗಳ ಮಧ್ಯಬಿಂದುಗಳಾದರೆ ತ್ರಿಭುಜ DEF ಮತ್ತು ತ್ರಿಭುಜ ABCಯ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ತ್ರಿಭುಜ DEF ಮತ್ತು ದತ್ತ ತ್ರಿಭುಜ ABCಯ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ನೀವು 9ನೇ ತರಗತಿಯಲ್ಲಿ ಮಧ್ಯಬಿಂದು ಪ್ರಮೇಯವನ್ನ ಕಲಿತಿದ್ದೀರ, ಹೌದಲ್ವಾ? ಮಧ್ಯಬಿಂದು ಪ್ರಮೇಯದ ಆಧಾರದ ಮೇಲೆ DEF ತ್ರಿಭುಜದ ಪ್ರತಿ ಬಾಹುವಿನ ಅಳತೆಯನ್ನ ಕಂಡುಹಿಡಿಬೇಕು. ಕಂಡುಹಿಡಿದಾಗ ನಿಮಗೆ ಆ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯೋದಕ್ಕೆ ಸುಲಭವಾಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, DE ಮತ್ತು F ಗಳು ಆ ಮೂರು ಬಿಂದುಗಳು ಯಾವುದರ ಮಧ್ಯಬಿಂದುಗಳಾಗಿದ್ದಾರೆ? ತ್ರಿಭುಜ ABCಯ AB, BC ಮತ್ತು AC ಗಳ ಮಧ್ಯಬಿಂದುಗಳು ತಾನೆ. AC ಗಳ ಮಧ್ಯಬಿಂದುಗಳು. ಅಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, DF is equal to half BC ಅಂತ ಬರೀಬಹುದಾ? DF is equal to half BC. ಅದೇ ರೀತಿ ನೋಡಿ, EF is equal to half AB. EF is equal to half AB. ಮತ್ತು DE is equal to half AC ತಾನೆ. DE is equal to half AC. ಈ ಮೂರನ್ನು ಸಹ ನಾವು ಹಿಂದಿನ ತರಗತಿಯಲ್ಲಿ ಕಲಿತಿರೋ ಮಧ್ಯಬಿಂದು ಪ್ರಮೇಯದ ಆಧಾರದ ಮೇಲೆ ಬರೀತಾ ಇದ್ದೀವಿ. ಮಧ್ಯಬಿಂದು ಪ್ರಮೇಯದ ಆಧಾರದ ಮೇಲೆ, ಹೌದಲ್ವಾ? ಇದರ ನಂತರ ನೋಡಿ, ತ್ರಿಭುಜ DEF ಮತ್ತು ತ್ರಿಭುಜ CAB ಗಳಲ್ಲಿ ಬಾಹುಗಳ ಅನುಪಾತ ಏನಾಗುತ್ತೆ ಅಂದ್ರೆ ನೋಡಿ ವಿದ್ಯಾರ್ಥಿಗಳೇ, DF by BC, DF by BC is equal to ಇಲ್ಲಿ ನೋಡಿ EF by AB, EF by AB is equal to DE by AC is equal to 1/2 ಅಂತ ಬರೀಬಹುದಾ? ಹೌದಲ್ವಾ? ಈಗ ಮೇಲೆ ಮಧ್ಯಬಿಂದು ಪ್ರಮೇಯದ ಆಧಾರದ ಮೇಲೆ ಬಾಹುವಿನ ಅಳತೆಗಳನ್ನ ಕಂಡುಹಿಡ್ಕೊಂಡಿದೀವಿ. ಅವುಗಳನ್ನ ಓರೆ ಗುಣಾಕಾರ ಮಾಡಿದಾಗ ನಿಮಗೆ ಬಾಹುಗಳ ಅನುಪಾತ 1/2 ಬಂದಿದೆ, ಹೌದಾನೆ? ಬಾಹುಗಳ ಅನುಪಾತ 1/2 ಆಗಿದೆ. ಹಾಗಾದ್ರೆ ವಿಸ್ತೀರ್ಣಗಳ ಅನುಪಾತವನ್ನ ನೋಡೋಣ. ವಿಸ್ತೀರ್ಣ ತ್ರಿಭುಜ DEF by ವಿಸ್ತೀರ್ಣ ತ್ರಿಭುಜ CAB ಈಕ್ವಲ್ಸ್, ಇಲ್ಲಿ ನೋಡಿ ಯಾವುದಾದರೂ ಒಂದು ಬಾಹುವಿನ ಅನುಪಾತವನ್ನ ತಗೊಳ್ಳೋಣ.
ಇಲ್ಲಿ ನಾನು ಡಿಇ ಬೈ AC ಅಂತ ತಗೊಂತೀನಿ. ಇವುಗಳ ನಾವು ಪ್ರಮೇಯವನ್ನ ಕಲ್ತಿರೋದ್ರಿಂದ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ತಾನೆ. ಹಾಗಾಗಿ ಡಿಇ ಬೈ AC ಇರೋದೇನಾಗುತ್ತೆ, ಡಿಇ ಸ್ಕ್ವೇರ್ ಬೈ AC ಸ್ಕ್ವೇರ್ ಆಗುತ್ತಲ್ವಾ, ಹೌದಾನೆ. ಡಿಇ ಈಸ್ ಈಕ್ವಲ್ ಟು ನಾವೇನ್ ಮಾಡಿದೀವಿ, ಹಾಫ್ AC ಅಂತ ಬರ್ಕೊಂಡಿದ್ವಾ. ಈಗ ಇಲ್ಲಿ ಡಿಇ ಸ್ಕ್ವೇರ್ ಜಾಗದಲ್ಲಿ ಡಿಇ ಇಸ್ ಈಕ್ವಲ್ ಹಾಫ್ AC ಅಂತ ಬರೀಬಹುದಾ. ಅರ್ಧ AC ಹೋಲ್ ಸ್ಕ್ವಯರ್ ಬೈ AC ಸ್ಕ್ವಯರ್. ಇಲ್ಲಿ ನೋಡಿ, ವರ್ಗವನ್ನ ಬಿಡಿಸಿ ಬರೆದಾಗ ಏನಾಗುತ್ತೆ, 1/2 ವರ್ಗ 4 AC ಸ್ಕ್ವಯರ್ ಬೈ AC ಸ್ಕ್ವೇರ್ ಆಗುತ್ತಾ. AC ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿಯೋದೇನು 1/4. ಹಾಗಾಗಿ ಆ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ವಿಸ್ತೀರ್ಣ ತ್ರಿಭುಜ DEF ಬೈ ವಿಸ್ತೀರ್ಣ ತ್ರಿಭುಜ CAB ಈಕ್ವಲ್ಸ್ 1/4. ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನ ಬಿಡಿಸಬಹುದು. ಈ ಪ್ರಮೇಯದ ಮೇಲೆ ಬಹು ಆಯ್ಕೆ ಪ್ರಶ್ನೆಯಾಗಿ ನಾವು ಇಲ್ಲಿ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀವಿ ವಿದ್ಯಾರ್ಥಿಗಳೇ. 2 ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ 4:9 ಆದರೆ ವಿಸ್ತೀರ್ಣಗಳ ಅನುಪಾತ ಆಪ್ಷನ್ ಎ ಏನಾಗಿದೆ ಅಂದ್ರೆ 2:3, ಬಿ 4:9, ಸಿ 81:16, ಆಪ್ಷನ್ ಡಿ 16:81 ಇದೆ. ಕೊಟ್ಟಿರುವಂತಹ 4 ಬಹು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ನೀವು ಗುರುತಿಸಬೇಕಾಗುತ್ತೆ. ತುಂಬಾ ಸುಲಭ ವಿದ್ಯಾರ್ಥಿಗಳೇ. ಪ್ರಮೇಯದ ಹೇಳಿಕೆಯನ್ನ ನೀವು ಸರಿಯಾಗಿ ಕಲಿತಿದ್ದೆ ಆದ್ರೆ ಈ ಪ್ರಶ್ನೆಗೆ ಸುಲಭವಾಗಿ ಆನ್ಸರ್ ಅನ್ನ ಹೇಳ್ತೀರ. ನೋಡಿ, ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ ಕೊಟ್ಟಿದ್ದಾರೆ. ನಮಗೆ ಪ್ರಮೇಯ ಏನ್ ಹೇಳುತ್ತೆ, 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಅಂತ ಹೇಳುತ್ತೆ. ಇಲ್ಲಿ ಬಾಹುಗಳ ಅನುಪಾತ ಕೊಟ್ಟಿದ್ದಾರೆ, ಅವುಗಳ ವರ್ಗ ಮಾಡಿದ್ರೆ ಎಷ್ಟು ಬರ್ಬೋದು. ವರ್ಗ ಅಂದ್ರೆ ಏನು, 4ರ ವರ್ಗ 16, 9ರ ವರ್ಗ 81. ಹಾಗಾದ್ರೆ ಯಾವ ಆಪ್ಷನ್ ಆಗುತ್ತೆ, ಇಲ್ಲಿ ನೋಡಿ 4ರ ವರ್ಗ ಎಷ್ಟು ಅಂದ್ರೆ 16, 9ರ ವರ್ಗ 81, 16:81. ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಯಾಕಂದ್ರೆ ಇಲ್ಲಿ 81:16 ಅಂತ ಇದೆ. ನನಗೆ ಆನ್ಸರ್ ಗೊತ್ತಿದೆ ಅಂತ ಪಟ್ಟಂತ ಮಾಡೋದಲ್ಲ, ಯೋಚನೆ ಮಾಡಿ ಅಲ್ಲಿರುವಂತ ಆಯ್ಕೆಗಳನ್ನ ಗಮನಿಸಿ ಏನ್ ಮಾಡ್ಬೇಕು ಅಂದ್ರೆ ಉತ್ತರವನ್ನ ಗುರುತಿಸಬೇಕಾಗುತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಬಹು ಆಯ್ಕೆ ಪ್ರಶ್ನೆಗೆ ಯಾವ್ದಾಗುತ್ತೆ ಆನ್ಸರು, ಆಪ್ಷನ್ ಡಿ 16:81. ಈ ರೀತಿಯಾಗಿ 4 ಅಂಕದ ಪ್ರಶ್ನೆಗಳು ಮತ್ತು ಬಹು ಆಯ್ಕೆ ಪ್ರಶ್ನೆ 2 ಅಂಕದ ಪ್ರಶ್ನೆಗಳಲ್ಲಿ ಈ ಪ್ರಮೇಯವನ್ನ ಆಧರಿಸಿ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತಾ, ಇಂದಿನ ತರಗತಿಯಲ್ಲಿ ನಾವು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಆಧಾರದ ಮೇಲೆ ಪ್ರಮೇಯವನ್ನ ಸಾಧಿಸೋದ್ರ ಜೊತೆಗೆ ಸಮಸ್ಯೆಗಳನ್ನ ಬಿಡಿಸಿದ್ವಿ. ಮುಂದಿನ ತರಗತಿಯಲ್ಲಿ ಬಹು ಮುಖ್ಯವಾದ ಮತ್ತೊಂದು ಪ್ರಮೇಯ ಪೈಥಾಗರಸ್ನ ಪ್ರಮೇಯ. ಆ ಪ್ರಮೇಯವನ್ನು ಮತ್ತು ಅದರ ವಿಲೋಮ ಪ್ರಮೇಯವನ್ನು ಸಹ ನೋಡ್ತಾ ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.